ನಮಸ್ಕಾರ. ಈ ರಾಶಿ ನಕ್ಷತ್ರದ ಮಕ್ಕಳಿಂದ ಎಸ್ಪೆಷಲಿ ಮದುವೆ ವಿಚಾರದಲ್ಲಿ ತಂದೆ ತಾಯಿಗೆ ವಿಪರೀತ ನೋವು ಉಂಟಾಗುತ್ತೆ, ಸಮಸ್ಯೆಗಳು ಉಂಟಾಗುತ್ತೆ ಖಂಡಿತವಾಗ್ಲೂ. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಮೊದಲು ಚಾನಲ್ಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಮೊದಲೇ ಬಾರಿ ನೋಡ್ತಾ ಇರೋರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಎಸ್ಪೆಷಲಿ ಈ ಮದುವೆ ವಿಚಾರದಲ್ಲಿ ಎಷ್ಟು ಗಂಡು ನೋಡಿದ್ರು ಎಷ್ಟು ಹೆಣ್ಣು ನೋಡಿದ್ರು ಮದುವೆ ಸೆಟ್ ಆಗಿರಲ್ಲ. ಇನ್ ಕೇಸ್ ಆಫ್ ಮದುವೆ ಸೆಟ್ ಆಯಿತು ಅಂತಂದರೆ ಮಾತುಕತೆ ಲೆವೆಲ್ಲಿಗೆ ಬಂದು ಮುರಿದೋಗೋದು, ಅಥವಾ ಎಂಗೇಜ್ಮೆಂಟ್ ಲೆವೆಲ್ಲಿಗೆ ಬಂದು ಮುರಿದೋಗೋದು, ಅಥವಾ ಎಂಗೇಜ್ಮೆಂಟ್ ಆದಮೇಲೆ ಮುರಿದೋಗೋದು, ಅಥವಾ ಮದುವೆ ಆದಮೇಲೆ ಖಂಡಿತವಾಗ್ಲೂ ವೈವಾಹಿಕ ಜೀವನ, ಖಂಡಿತವಾಗ್ಲೂ ಸಂಸಾರದ ಜೀವನದಲ್ಲಿ ಜಗಳ, ಗಲಾಟೆ, ಘರ್ಷಣೆ, ಇನ್ನೊಂದು ಮತ್ತೊಂದು, ಈ ಡೈವರ್ಸು, ವಿಚ್ಛೇದನ ಅಲ್ಲಿವರೆಗೂ ಹೊರಟೋಗ್ಬಿಡುತ್ತೆ. ಇಲ್ಲ ನಾನು ಮದುವೆನೇ ಆಗಲ್ಲ, ಎಷ್ಟು ಗಂಡು ನೋಡಿದ್ರು ಎಷ್ಟು ಹೆಣ್ಣು ನೋಡಿದ್ರು ಮದುವೆನೇ ಆಗಲ್ಲ ಅನ್ನೋದು, ಯಾರನ್ನಾದರೂ ಇಷ್ಟಪಡೋದು, ಲವ್ ಮಾಡೋದು, ಲವ್ ಮಾಡಿ ಮನೆ ಬಿಟ್ಟು ಓಡೋಗೋದು, ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು, ಮತ್ತು ಮದುವೆ ಆದಮೇಲೆ ತೊಂದರೆಗಳು, ತಾಪತ್ರಯಗಳು ಮಾಡ್ಕೊಂಡು ತಂದೆ ತಾಯಿಗೆ ಇದರಿಂದ ವಿಪರೀತ ನೋವುಗಳಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೇಷರಾಶಿ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ, ವೃಷಭ ರಾಶಿ ಮೃಗಶಿರ ನಕ್ಷತ್ರ, ಮಿಥುನ ರಾಶಿ ಆರಿದ್ರ, ಮಿಥುನ ರಾಶಿ ಮೃಗಶಿರ, ಕಟಕ ರಾಶಿ ಆಶ್ಲೇಷ, ಕಟಕ ರಾಶಿ ಪುಷ್ಯ ನಕ್ಷತ್ರ, ಸಿಂಹರಾಶಿ ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಸಿಂಹರಾಶಿ ಮಘ ನಕ್ಷತ್ರ, ಸಿಂಹರಾಶಿ ಉತ್ತರ ನಕ್ಷತ್ರ, ಕನ್ಯಾ ರಾಶಿ ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಚಿತ್ತ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ತುಲಾ ರಾಶಿ ಚಿತ್ತ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ, ವೃಶ್ಚಿಕ ರಾಶಿ ವಿಶಾಖ, ಧನಸ್ಸು ರಾಶಿ ಪೂರ್ವಾಷಾಢ, ಧನಸ್ಸು ರಾಶಿ ಉತ್ತರಾಷಾಢ ಮೂಲ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಧನಿಷ್ಠ ನಕ್ಷತ್ರ, ಕುಂಭರಾಶಿ ಶತಭಿಷ, ಕುಂಭರಾಶಿ ಧನಿಷ್ಠ ನಕ್ಷತ್ರ, ಮೀನರಾಶಿ ರೇವತಿ, ಮೀನರಾಶಿ ಉತ್ತರ ಭಾದ್ರ, ಮೀನರಾಶಿ ಪೂರ್ವಭದ್ರ ನಕ್ಷತ್ರದವರು. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಜಾತಕದಲ್ಲಿ ಏನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂತು ಅಂದರೆ ಮದುವೆ ಜೀವನ ಪ್ರಾಬ್ಲಮ್ ಆಗುತ್ತೆ. ಲವ್ ಮಾಡಿ ಮದುವೆ ಮಾಡ್ಕೊಂಡು ದೂರ ಆಗೋದು, ಜಗಳ ಗಲಾಟೆ ಸಪರೇಷನ್ಸ್ಗಳು ಬರೋದು, ಇಲ್ಲ ಮದುವೆನೇ ಆಗಲ್ಲ ಅನ್ನೋದು, ಮದುವೆ ಆದರೂ ಸಂಸಾರದ ಜೀವನಗಳು ಚೆನ್ನಾಗಿರಲ್ಲ, ಗಲಾಟೆ ಘರ್ಷಣೆ 2ನೇ ಮದುವೆಗೆ ನೋಡ್ತಾ ಇರೋದು. ಈ ಮದುವೆ ಆದಮೇಲೆ ಈ ಗಂಡನ ಮೇಲೆ ಸಂಶಯ ಪಡೋದು, ಹೆಂಡತಿ ಮೇಲೆ ಸಂಶಯ ಪಡೋದು, ಇವೆಲ್ಲ ವಿಚಾರದಲ್ಲಿ ಬಂದುಬಿಡ್ತವೆ. ಈ ವಿಚಾರದಲ್ಲಿ ಮಕ್ಕಳಾದ ಮೇಲೆ ಡೈವರ್ಸ್ಗಳಾಗ್ಬಿಡ್ತವೆ, ದೂರ ಸಪರೇಷನ್ಸು. ತಂದೆ ತಾಯಿಗಳು ಎಷ್ಟು ರಾಜಿ ಮಾಡೋಕ್ಕೆ ಹೋದರೂ ಮತ್ತೆ ಅದೇ ಪುನಃ ಸಮಸ್ಯೆಗಳ ಮೇಲೆ ಸಮಸ್ಯೆ, ಕೊನೆಗೆ ಬಿಟ್ಟೋಗ ಅಂತ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಇಲ್ಲ ಮಕ್ಕಳು ಹಠ ಮಾಡಿ ಜಿದ್ದು ಮಾಡಿಬಿಡೋದು, ನಾನು ಆಗಲ್ಲ ಮದುವೆ, ನಾನು ಅವನ ಜೊತೆ ಸಂಸಾರ ಮಾಡಲ್ಲ, ನಾನು ಇವಳ ಜೊತೆ ಸಂಸಾರ ಮಾಡಲ್ಲ ಅನ್ನೋ ವಿಚಾರಕ್ಕೆ ಬಂದುಬಿಡ್ತಾರೆ ಖಂಡಿತವಾಗ್ಲೂ. ಎಸ್ಪೆಷಲಿ ಜಾತಕಗಳಲ್ಲಿ ನಿಮಗೆ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ, ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ ಈ ಮನೆಗಳು ಖಂಡಿತವಾಗ್ಲೂ ಬಂದಿರುತ್ತೆ. ಅದರಿಂದನೇ ಮದುವೆ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು, ಇನ್ನೊಂದು ಮತ್ತೊಂದು, ಈ ಲವ್ ಮಾಡೋದು, ಅಫೇರ್ಸು, ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಇನ್ನೊಂದು ಮತ್ತೊಂದು, ಇವೆಲ್ಲ ರಿಲೇಟೆಡ್ಸ್ಗಳೆಲ್ಲ ಬಂದುಬಿಡುತ್ತೆ. ಹಂಗಾಗಿ ಸ್ವಲ್ಪ ಮದುವೆ ವಿಚಾರದಲ್ಲಿ ಎಸ್ಪೆಷಲಿ ತಂದೆ ತಾಯಿಗೆ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳೇನಾದರೂ ಆಗಿದ್ದರೆ ಅವರಿಗೆ ಈ ಒಂದು ದಶಾಭುಕ್ತಿಗಳು ನಡೀತಿದ್ರೆ ಖಂಡಿತವಾಗ್ಲೂ ಈ ಸಮಸ್ಯೆಗಳಂತೂ
ಕಟ್ಟಿಟ್ಟ ಬುತ್ತಿ. ಅರ್ಥ ಆಯ್ತಾ? ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದಕ್ಕೆ ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಮಸ್ಕಾರ.